ನಾಗರಾಜ್ ಸಿದ್ದಾಶೆಟ್ ಅಂತ. ಈಗಾಗಲೇ ನಾವು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಮಾತಾಡ್ತಿರೋದು. ಈಗಾಗಲೇ ತಾವು ನೋಡ್ಬೋದು, ಇದು ತೈಕುಳೆ ಗಿಡ ಅಂತ ಏನು ಹೇಳ್ತೀವಲ್ವ ನಾವು, ಇದನ್ನು ತಾವು ನೋಡ್ಬೋದು. ಈ ಗಿಡವನ್ನು ನೋಡಿ, ಸ್ವಲ್ಪ ಫೋಕಸ್ ಮಾಡಿ, ಈ ಕಡೆ ಫೋಕಸ್ ಮಾಡು. ಈ ಗಿಡವನ್ನು ತಾವು ನೋಡ್ಬೋದು. ಇದರಿಂದ ನಾವು ಚಟ್ನಿ ಮತ್ತು ಇದರ ಪ್ರತಿಯೊಂದು ವರ್ಷ ಮಾಡ್ಕೊಂಡು ತಿನ್ನಬೇಕು. ಮತ್ತು ಇದು ಊಟಕ್ಕೆ, ಇದು ಸಾರಿಗೂ ಕೂಡ ಬಳಸ್ತಾರೆ. ಮತ್ತು ದೀಪಾವಳಿ ಸಮಯದಲ್ಲಿ ಇದಕ್ಕೊಂದು ಇದು ಬರ್ತದೆ, ಬೆಳೆದ ನಂತರ ಒಂಥರ ಸೊಳ್ಳೆ ಥರ ಉದ್ದದ ಇದು ಬರ್ತದೆ ಇದಕ್ಕೆ. ಅದು ಹಾಕ್ಕೊಂಡು ದೀಪಾವಳಿ ಸಮಯದಲ್ಲೂ ನಾವು ಸ್ನಾನ ಮಾಡ್ತಾ ಇದ್ವಿ ಮೊದಲೇ, ಇದರೆಲ್ಲ ಬಳಸ್ತಿದ್ರು. ಮತ್ತು ಇದರಿಂದ ಚಟ್ನಿ ಗಿಟ್ನಿ ಎಲ್ಲ ಮಾಡಿ ತಿನ್ನೋದ್ರಿಂದ ಒಳ್ಳೆ ಆರೋಗ್ಯ ಒಳ್ಳೆ ಆಗ್ತದೆ. ಮತ್ತು ನಾವು ಏನು ಹಲಸಿನಣ್ಣದ ಬೀಜ ಏನಿರ್ತದೆ ಅದು ಹಾಕ್ಬಿಟ್ಟು ಚಟ್ನಿ ಮಾಡಿ ತಿನ್ನಬೇಕು ಪ್ರತಿಯೊಂದು ವರ್ಷ. ಮನುಷ್ಯ ಆರೋಗ್ಯಭರಿತರಾಗಿರ್ತದೆ. ಯಾಕಂದರೆ ಹಳೆಯ ಕಾಲದ ಜನರು 100-110 ವರ್ಷ ಬದುಕಿದ್ದು ಈ ಥರದ ಒಂದು ಆಹಾರ ಸೇವನೆ ಮಾಡೋದ್ರಿಂದನೇ. ಯಾಕಂದರೆ ಈ ಗಿಡದ ಮೇಲಿಂದ ಏನು ಕುಡಿಯನ್ನು ತೆಗೆದುಬಿಟ್ಟು ಯೂಸ್ ಮಾಡಬೇಕು. ಇದರಿಂದ ಇದಷ್ಟೇ ಯೂಸ್ ಮಾಡಬೇಕು. ಇದರಿಂದ ಚಟ್ನಿ ಎಲ್ಲ ಮಾಡ್ಕೊಂಡು ತಿಂದರೆ ಆರೋಗ್ಯಭರಿತರಾಗಿರ್ತಾರೆ. ಮತ್ತು 100-110 ವರ್ಷ ತನಕ ಜನ ಬದುಕಿರೋದು ಉಲ್ಲೇಖದಲ್ಲಿ ಇದೆ. ಆ ಒಂದು ನಿಟ್ಟಿನಲ್ಲಿ ನಾನು ಹೇಳ್ತಾ ಇದ್ದೀನಿ. ಮತ್ತು ಇದರಿಂದ ಏನು ಅಡ್ಡ ಪರಿಣಾಮಗಳು ಇರುವುದಿಲ್ಲ. ಇದಕ್ಕೆ ಯಾವುದು ಗೊಬ್ಬರವನ್ನು ಬಳಸುವುದಿಲ್ಲ, ಅಡ್ಡದ್ದು ಗೊಬ್ಬರಗಳು. ಅದರಿಂದ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಬೆಳೆದಿರ್ತದೆ ಅದು. ನಮ್ಮ ಮಳೆಗಾಲ ಸಮಯದಲ್ಲಿ ಹೆಚ್ಚಿನದಾಗಿ ಬೆಳೀತದೆ ಅದು. ಅದರಿಂದ ನೀವು ಚಟ್ನಿ ಮತ್ತು ಇದೆಲ್ಲ ಮಾಡ್ಕೊಂಡು ತಿಂದರೆ ಯಾವುದು ಮತ್ತೆ ತರಕಾರಿದ ಅವಶ್ಯಕತೆ ಇರುವುದಿಲ್ಲ. ಇಲ್ಲಿ ನಮ್ಮ ಉತ್ತರ ಕನ್ನಡ, ಈ ಕುಮಟಾ ಮತ್ತು ದಕ್ಷಿಣ ಕನ್ನಡ ಈ ಕಡೆಗೆ ಕಾಸ್ಟಲ್ ಬೆಲ್ಟ್ ಏನಿದೆ, ಇಲ್ಲಿ ನಮ್ಮ ಭಾಳ ರೀತಿಯ ತರಕಾರಿಗಳು ಇದ್ದಾವೆ. ಆದರೆ ನಾವು ಏನು ಬೇರೆ ಕಡೆಗೆ ತರಕಾರಿಗೆಲ್ಲ ಮಾರೋ ಹೋಗ್ತಾ ಇದ್ದೇವೆ. ಅದಕ್ಕೋಸ್ಕರ ನಾವು ಇಲ್ಲಿದೆ ಒಂದು ತರಕಾರಿಯನ್ನು ಭಾಳಷ್ಟು ಇದೆ, ಇದರಿಂದ ಬಳಸ್ಕೊಂಡ್ರೆ ನಿಮ್ಗೆ ಫ್ರೀಯಾಗಿ ಸಿಗ್ತದೆ. ಮತ್ತು ಗೊಬ್ಬರ ಹಾಕಿ ಮಾಡಿರೋದಿಲ್ಲ ಇದು, ಮತ್ತು ನೈಸರ್ಗಿಕವಾಗಿರ್ತದೆ. ಇದನ್ನು ಬಳಕೆ ಮಾಡೋದು ನಾವು ಹೈಟೆಕ್ ಯುಗಕ್ಕೆ ಹೋಗ್ತಾ ಇದ್ದೇವೆ. ಇದನ್ನು ಬಳಕೆ ಮಾಡಿದ್ರೆ ಚಟ್ನಿ ಎಲ್ಲ ಮಾಡ್ಕೊಂಡು ತಿಂದರೆ ನಿಮಗೆ ಒಳ್ಳೆಯದು ಒಂದು ಆರೋಗ್ಯವನ್ನು ಸಿಗ್ತದೆ. ಆರೋಗ್ಯ ನಮ್ಮದು ಪ್ರಾಮಾಣಿಕ ಒಂದು ಆರೋಗ್ಯ, ಜನರ ಆರೋಗ್ಯ ಕಾಪಾಡೋದೇ ನಮ್ಮದೊಂದು ಪ್ರಾಮಾಣಿಕ ಪ್ರಯತ್ನವಾಗಿರೋದ್ರಿಂದ ತಮಗೆಲ್ಲ ಇದನ್ನು ಉಲ್ಲೇಖ ಮಾಡಿ ಹೇಳ್ತಾ ಇದ್ದೀನಿ. ತಾವು ನೋಡ್ಬೋದು, ಇದು ತೈಕುಳೆ ಗಿಡ ಅಂತ ಏನು ಹೇಳ್ತೀವಿ. ಇದನ್ನು ಸರಿಯಾಗಿ ನೋಡಿಕೊಂಡು ಅದ್ರ ಮೇಲಿನ ಒಂದು ಕುಡಿ ತೆಕ್ಕೊಂಡು ಹೋಗ್ಬೇಕು. ಕುಡಿ ತೆಕ್ಕೊಂಡು ಹೋಗಿ ಸಾರು ಮತ್ತು ನಿಮ್ಮದು ಚಟ್ನಿ ಮಾಡ್ಕೊಂಡು ತಿಂದರೆ ಅದು ಒಳ್ಳೆಯದಾಗ್ತದೆ.